ಇದು ನೋಡಿ, ಈ ಕ್ವಶನ್ನು ಬಂದು ನಿಮಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, 2 ಕ್ವಶನ್ ಹಾಕಿದ್ದೀನಿ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಇದೆ. ಓಕೆ, ಇದೇನಿಲ್ಲ ನಿಮಗೆ ಸುಮ್ಮನೆ ಇಲ್ಲಿ ನೋಡಿ, ಕ್ವಶನ್ 4 ಲೈನ್ ಇರ್ಬೋದು, ಬಟ್ ಕೇವಲ 5 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಇದಕ್ಕೆ 5 ಸೆಕೆಂಡ್ ಸಾಕು. ಫಸ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡಿ ಏನು ಹೇಳ್ತಾರೆ, 55% ಹಾಲು ಇರುವ ದ್ರಾವಣವನ್ನು X% ಹಾಲು ಇರುವ ಮತ್ತೊಂದು ಮಿಶ್ರಣದೊಂದಿಗೆ ಸಮಾನ ಪ್ರಮಾಣದಲ್ಲಿ ಬೆರೆಸಲಾಗುತ್ತದೆ. ಏನು ಕರೆಕ್ಟಾಗಿ ಹೇಳಿದ್ದಾರೆ ಅಂದರೆ, ಸಿಂಪಲಾಗಿ ಅರ್ಥ ಆಗಿಲ್ಲ ಅಂದರೂ ನಾನು ಹೇಳ್ತೀನಿ. ಅದು ಸಿಂಪಲಾಗಿ ಏನು ಹೇಳಿದ್ದಾರೆ ಅಂದರೆ 55% ಹಾಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮಿಕ್ಕಿದ್ದೆಷ್ಟು 45%, ಅದೇನಿದೆ ನೀರಿದೆ. ಅಂಡರ್ಸ್ಟುಡ್? ಇದು ಕ್ಲಿಯರ್ ಆಯಿತು. ಟೋಟಲ್ ಎಷ್ಟಿದೆ? 100% ಇದೆ. 55% ಹಾಲಿದೆ ಅಂತ ಅವರು ಹೇಳಿದ್ದಾರೆ, 45% ನೀರಿರುತ್ತೆ. ಸೊ ಇದು ಇಲ್ಲಿ ಗಂಟ. ನೆಕ್ಸ್ಟು X% ಹಾಲು ಇರುವ ಮತ್ತೊಂದು ಮಿಶ್ರಣದೊಂದಿಗೆ ಸಮಾನ ಪ್ರಮಾಣದಲ್ಲಿ ಬೆರೆಸಲಾಗುತ್ತದೆ. ಅವನು ಹೇಳ್ತಾ ಇರೋದು ಸಮಾನ ಪ್ರಮಾಣದಲ್ಲಿ ಬೆರೆಸಲಾಗುತ್ತದೆ. ಸಮಾನ ಪ್ರಮಾಣದಲ್ಲಿ ಅಂದರೆ ಇಲ್ಲಿ 100% ಐತೆ, ಇಲ್ಲೂ 100% ಬೆರೆಸ್ತಾನೆ. ಸೊ ಟೋಟಲ್ ನಮಗೆ 200% ಆಗುತ್ತೆ. ಆಗದಿನ? ಓಕೆ, ಟೋಟಲ್ ನಮಗೆ 200% ಆಗುತ್ತೆ. ಅವನು ಹೇಳ್ತಾ ಇರೋದು 55% ಇರೋ ಹಾಲು ನನಗೆ 75% ಆಗುತ್ತೆ ಕಣಪ್ಪ ಅಂತ ಹೇಳ್ತಾನೆ. ಏನೂ ಯೋಚನೆ ಮಾಡೋದು ಬೇಡ. 200%, ಈಗ ಇಲ್ಲಿ 100% ದ್ರಾವಣ ಇದೆ, 100 ಲೀಟ್ರ್ ಇದೆ ಅಂದ್ಕೊಳ್ಳೋಣ. ಇಲ್ಲಿ 100% ಇದೆ, 100 ಲೀಟ್ರ್ ಇದೆ, 200 ಲೀಟ್ರ್ ದ್ರಾವಣ ಇದೆ. 200 ಲೀಟ್ರಲ್ಲಿ 75% ಹಾಲೇ ಆಗುತ್ತೆ ಅಂತ ಹೇಳ್ತಾನೆ. ಆಲ್ರೆಡಿ 55% ಹಾಲು ಮೀನ್ಸ್ 55 ಲೀಟ್ರ್ ಹಾಲಿದೆ ಆಲ್ರೆಡಿ. ಆ 55 ಲೀಟ್ರ್ ಹಾಲನ್ನು ಇಲ್ಲಿಗೆ ತಗೊಬಂದು 75% ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 200% ಇರೋದು 75, 200ರಲ್ಲಿ 75 ಅಂದರೆ ಎಷ್ಟು? 150 ಲೀಟರ್. ಸೊ ಇಲ್ಲಿ 55 ಲೀಟ್ರ್ ಇತ್ತು, ಇಲ್ಲಿಂದ 150 ಲೀಟ್ರ್ ಆಗೈತೆ, 95 ಲೀಟ್ರು. ಕ್ವಶನ್ ಮುಗೀತು. ಆನ್ಸರ್ ಇಸ್ ಡಿ, 95. ಇಲ್ಲಿಗೆ 10 ಸೆಕೆಂಡಲ್ಲಿ ಈ ಕ್ವಶನ್ನ ಮಾಡಿ ಮುಗಿಸ್ಬೋದು. ಆದರೆ ನೀವು ಇನ್ನೂ ಮುಂದಕ್ಕೆ ವೆರಿಫೈ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಇಲ್ಲಿ ನೋಡಿ 95 ಆ್ಯಡ್ ಮಾಡಿದ್ದೀವ, ಇನ್ನು ಉಳಿದಿರೋದು ಎಷ್ಟು? +5 ಉಳಿದಿದೆಯಾ? ಆ 5 ಇಲ್ಲಿ 45 ಇರೋದ ತಗೊಬಂದರೆ ಇಲ್ಲಿ 50 ಆಗುತ್ತಾ? 150 + 50 200 ಆಗುತ್ತೆ. ಇಷ್ಟ ಕಾನ್ಸೆಪ್ಟು. ಇದನ್ನ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ, ಕರೆಕ್ಟಾಗಿ ಹೇಳ್ತೀನಿ. 55% ಹಾಲಿದೆ, ಅವನೇ ಕೊಟ್ಟಿದ್ದಾನೆ ಕರೆಕ್ಟಾಗಿ. ಬಟ್ ಆದರೆ ಇನ್ನು 55% ಹಾಲಿದೆ ಅಂದ ತಕ್ಷಣ ನಾವು ಸುಮ್ಮನೆ ಬಿಡಬಾರ್ದು. ಇನ್ನು 45% ನೀರಿದೆ ಅಂತ ನಮಗೆ ಗೊತ್ತು. ಅಂಡರ್ಸ್ಟುಡ್? ಅದು. ಸೊ 2 ಸೇರಿ 100% ಇದೆ. ಅವನು ಹೇಳ್ತಾನೆ ಇನ್ನೊಂದು ದ್ರಾವಣ ಬೆರೆಸ್ತೀವಿ, ಅದು 100% ಇರುತ್ತೆ ಅಂತ ಹೇಳ್ತಾನೆ, ಸಮಾನ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಅವ್ನು ಬೆರೆಸವನೆ ಹಾಲು ಎಷ್ಟು ಹಾಕವನೆ ಅಂತ ನಮಗೆ ಗೊತ್ತಿಲ್ಲ, ನೀರು ಎಷ್ಟು ಹಾಕವನೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲೇನು ಹೇಳ್ತಾನೆ, ಇಲ್ಲಿ 75% ಆಗಿರುತ್ತೆ ಅಂತ ಹೇಳ್ತಾನೆ. ಇಲ್ಲಿ 55% ಅಂದರೆ 100ರಲ್ಲಿ 55 ಲೀಟ್ರು, ಇದು 45 ಲೀಟ್ರು. 75% ಅಂದರೆ 150 ಲೀಟ್ರು. 55 ಇರೋದು 150 ಆಗೈತೆ ಅಂದರೆ 95 ಲೀಟ್ರು ಜಾಸ್ತಿ ಆಗಿದೆ. ಇಲ್ಲಿ 45 ಇರೋದು 5 ಲೀಟ್ರ್ ಜಾಸ್ತಿ ಆಗಿ 50 ಲೀಟ್ರ್ ಆಗಿದೆ. 150 + 50 200 ಲೀಟ್ರ್ ಆಗಿದೆ. ಅವನೇನು 200% ಹೇಳಿದ್ದಾನೆ, ಅದು ಸ್ಯಾಟಿಸ್ಫೈ ಆಗಿದೆ. ಇಲ್ಲೇನು 95 ಇದೆ, 95 ನಮ್ಗೆ ಆನ್ಸರ್ ಬಂದಿದೆ. ಇಷ್ಟೇ ಕ್ವಶನ್ ಇದೆ. ರೇಷಿಯೋ ಆಫ್ ಪ್ರಪೋರ್ಷನ್ ಇನ್ನೇನೂ ಇಲ್ಲ. ಈಸಿಯಲ್ಲೇ ಈಸಿ ಕ್ವಶನ್ಸು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು. ಇದು ಬಂದು ಮಾಡ್ರೇಟ್ ಲೆವೆಲ್ ಕ್ವಶನ್ನು. ಈ ಕ್ವಶನ್ನ ಮಾಡಿದ್ರೆ ಎಲ್ಲ ಕ್ವಶನ್ನು ಈಸಿಯಾಗಿ ಮಾಡ್ಬೋದು. ದಟ್ಸ್ ನಾಟ್ ಎ ಬಿಗ್ ಇಶ್ಯೂ.